ಸಾವುಕಾರ ಎಲ್ಲ ಆಗಿದ್ದು ನನ್ನಿಂದನ. ನನಗೆ ಶಿಕ್ಷೆ ಕೊಟ್ಬಿಡ್ರಿ, ನಾನು ಸತ್ತು ಬಿಡ್ತಾನು. ಬೇಡ ಬೇಡ, ಇಲ್ಲಿ ಯಾರಿಗೂ ಶಿಕ್ಷೆ ಕೊಡಕ್ಕೆ ಹೋಗ್ಬೇಡ್ರಿ. ಅಕ್ಕಿಗೆ ನನ್ನಿಂದ ಆಗಿದೆ ತಪ್ಪು. ಈಗೀಗೆ ನಾನು ಮಾಡಿರೋ ತಪ್ಪಿಗೆ ಆಕಿಗೆ ಶಿಕ್ಷೆ ಕೊಡಕತ್ತಾಳ. ಅದಕ್ಕೆ ಬೇಡ ಬೇಡ ಸಾವುಕಾರ, ಬೇಡ. ಯಾರು ಇಲ್ಲಿ ಯಾರಿಗೂ ಶಿಕ್ಷೆ ಕೊಡೋದು ಬೇಡ. ಅವ್ರವ್ರ ಜೀವನ ನೋಡ್ಕೊಲಿ ಅಂತ ಈಗ ಅನ್ಸಾತ್ ನನಗೆ. ನಾನು ಮಾಡಿರೋದು ಏನೇನು ತಪ್ಪೈತಲ್ಲ ಅದು ನಾನು ತಿದ್ದುಕೋತೀನಿ. ತಿದ್ದುಕೊಂಡ ಇನ್ನು ಮುಂದೆ ನನ್ನ ಹೆಂಡತಿ ಜೊತೆ ಚಲೋ ಇರ್ತೇನೆ. ನಿಮ್ಮ ಮುಂದೆ ನಾನು ಹೇಳಾಕತ್ತೀನಿ. ಇವಾಗ ನನಗೆ ನನ್ನ ಹೆಂಡತಿ ಜೊತೆ ಇರೋಕೆ ಕಾಲಾವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳಕತ್ತೀನಿ. ನೋಡಪ್ಪ ರಮೇಶ, ನಾನು ಹೇಳೋದು ಒಂದ, ಇದು ಕಾಲಾವಕಾಶ ಅನ್ನೋಕೆ ಇದೇನು ಕೋರ್ಟ್ ಅಲ್ಲ ಏನು, ಇದು ಪಂಚಾಯತ್ ಐತಿ. ಇಲ್ಲಿ ನಿಂದು ತಪ್ಪು ಅವ್ರದ್ದು ತಪ್ಪು ಏನು ತಪ್ಪು ಅನ್ನೋದನ್ನು ನಾವು ಇಲ್ಲಿ ಅದನ್ನ ಇದನ್ನ ಮಾಡಿ ಒಂದು ಮಾಡೋದಕ್ಕೆ ನೋಡ್ತೀವಿ. ಬೇರೆ ಮಾಡೋಕೆ ನಾವೇನು ನೋಡತ್ತಿಲ್ಲ. ಕಾಲಾವಕಾಶ ಅನ್ನೋಕೆ ನಿನಗೆ ಎದಕ್ಕೆ ಬೇಕು ಕಾಲಾವಕಾಶ? ಇಷ್ಟೆಲ್ಲ ತಪ್ಪು ಮಾಡಿದ್ಮೇಲೆ ನಿಂಗೆ ಶಿಕ್ಷೆ ಆಗ್ದ ಹಂಗೆ ಸುಮ್ಮನೆ ಬಿಟ್ರೆ ಹೆಂಗೆ ಇರ್ತೈತಿ? ನೀನೇ ಹೇಳು. ಅವನ ಜೊತೆ ಇರೋಕೆ ನನಗೆ ಇಷ್ಟ ಇಲ್ಲರಿ ಸಾವುಕಾರ. ಇಷ್ಟು ದಿನ ನಾನು ಕಷ್ಟಪಟ್ಟು ಏನೇನೋ ಮಾಡಿ ಅವನ ಜೊತೆ ಇದ್ದಿದ್ದು ಸಾಕಾಗೈತಿ. ನನ್ನ ಮಗಳಿಗೆ ನನಗೆ ದೂರ ಹೋಗೋಕೆ ಅವನು ಬಿಟ್ಬಿಡ್ಬೇಕು. ಹಂಗೆ ಮಾಡಿ ಅಂತ ಹೇಳಿ ಸಾವುಕಾರ. ನನಗೆ ಅವನ ಜೊತೆ ಇರೋಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಬಿಲ್ಕುಲ್ ಇಷ್ಟ ಇಲ್ಲ ಸಾವುಕಾರ. ಏನು ಮಾಡ್ತೀರಿ ನೀವೇ ಹೇಳ್ರಿ. ನಾನು ಅವನ ಜೊತೆ ಜೀವನ ಮಾಡೋಂಗಿಲ್ಲ. ಆದರೆ ಅವ್ನು ನಾನು ವಿಚ್ಛೇದನ ಕೊಡೋಂಗಿಲ್ಲ. ಯಾಕಂತಂದ್ರೆ ಅವನು ಹಿಂಗೆ ನೆರೆ ಸಾಯ್ಬೇಕು. ಅದಕ್ಕೆ ನಾನು ವಿಚ್ಛೇದನ ಕೊಡೋಂಗಿಲ್ಲ. ಆದರೆ ನಾನು ಅವನ್ನ ಬಿಟ್ಟು ದೂರ ಹೋಗ್ತೀನಿ. ನಿಂದೇನಮ್ಮ ರಾಜೇಶ್ವರಿ, ನೀನು ಹೇಳು. ನಾನೇನು ಹೇಳ್ಬೇಕು ಸಾವುಕಾರ? ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ರೆ ಎಲ್ಲರಿಗೂ ಅದೇ ಖುಷಿ. ಅವ್ರು ಮಾಡಿರೋ ತಪ್ಪುಗಳಿಂದ ಅವ್ರಿಗೆ ಶಿಕ್ಷೆ ಆಗಬೇಕು. ಆದರೆ 3 ಜನರ ಜೀವನ ಹಾಳಾಗತ್ತೈತಿ ಇಲ್ಲಿ. ಒಬ್ಬರಿಂದ 2 ಜೀವನ ಹಾಳಾಗತ್ತೈತಿ. 2 ಹೆಣ್ಮಕ್ಳ ಜೀವನ. ಅವರು ಸರಿಯಾಗಿ ನೆಟ್ಟಗೆ ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ನಾನು ಅವ್ರನ್ನ ವಿರೋಧಿ ಮಾಡ್ತಿದ್ರೆ ಈ ರೀತಿ ಎಲ್ಲ ಆಗ್ತಾ ಇರಲಿಲ್ಲ. ನಾನು ಬಿಟ್ಟ ಮೇಲೂ ಅವರು ಸರಿ ಹೋಗ್ತಾರೆ ಅಂತ ಅನ್ಕೊನಿ. ಆದರೆ ಅವರು ಅದೇ ರೀತಿ ಮಾಡ್ತಾರಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಸಾವುಕಾರ, ಅಂದ್ಕೊಂಡಿರಲಿಲ್ಲ. ನಾನು ನನ್ನ ಮೇಲೆ ಆನೆ ಮಾಡಿ ಹೇಳತ್ತೀನಿ, ನನ್ನ ಮಗು ಮೇಲೆ ಆನೆ ಮಾಡಿ ಹೇಳತ್ತೀನಿ. ನಾನು ಅವ್ರನ್ನ ಬಿಟ್ಟು 2 ವರ್ಷದ ಮೇಲೇ ಆಯಿತು. ಆದರೆ ಅವರು ನನ್ನ ಬಿಡೋಕೆ ತಯಾರಿಲ್ಲ. ನಾನೇನು ಮಾಡಲಿ ಸಾವುಕಾರ, ನೀವೇ ಹೇಳ್ರಿ. ಇಲ್ಲೇ ಇದ್ದಾನು, ಅದಕ್ಕೆ ಹೇಳಕತ್ತೀನಿ. ನಾನು ಒಬ್ಬರನ್ನ ಬೇಡ ಅಂದಮೇಲೆ ನಾನು ಹಿಂತಿರುಗಿ ಕೂಡ ನೋಡಲ್ಲ. ಅಂಥದ್ರಾಗ ನನ್ನ ದವಾಖಾನೆಗೆ ಚಾಕು ಚುಚ್ಚಿ ನನ್ನ ದವಾಖಾನೆಗೆ ಹಾಕ್ಸಿದ. ಆಮೇಲೆ ಅಲ್ಲಿಂದ ಆರಾಮಾಗಿ ಬರಬೇಕಾದ್ರೆ ಅಲ್ಲಿ ಬಂದು ನೀನು 2 ದಿನ ನನ್ನ ಜೊತೆ ಬರಲಿಲ್ಲ ಅಂದ್ರೆ ನಾನು ನೀನು ಕೊಲ್ತೀನಿ ಅಂತ ನನಗೆ ಅಂಜಿಕೆ ಹಾಕಿದ. ಆದರೆ ನಾನೇನು ಮಾಡ್ಬೇಕು ಹೇಳ್ರಿ? ಮನ್ಯಾಗೂ ಹೇಳೋಕ್ಕಾಗತ್ತಿಲ್ಲ, ಯಾರಿಗೂ ಹೇಳೋಕ್ಕಾಗತ್ತಿಲ್ಲ. ಎಲ್ಲನೂ ನಾನೊಬ್ಬಕ್ಕೆ ಅನುಭವಿಸತ್ತೀನಿ. ಈಗ ಎಲ್ಲರಿಗೂ ಗೊತ್ತಾಯಿತು. ನಮ್ಮ ಅತ್ತಿಗೆ ಗೊತ್ತಿರಲಿಲ್ಲ, ನಮ್ಮ ಅತ್ತಿಗೂ ಗೊತ್ತಾಯಿತು. ಏನೋ ನಾ ಬಸರದನಂತ ನಮ್ಮ ಅತ್ತಿ ನನ್ನ ಕ್ಷಮಿಸತ್ತಾರ. ಆದ್ರೆ ಇಲ್ಲ ಅಂದಿದ್ರೆ ನಾನು ಎಲ್ಲಿ ಹೋಗ್ಬೇಕಾಗಿತ್ತು? ನೀವೇ ಹೇಳ್ರಿ. ನೀವು ಮಾಡೋ ಈ ತಪ್ಪಿನಿಂದ ನಾವೆಲ್ಲ ಶಿಕ್ಷೆ ಅನುಭವಿಸ್ಬೇಕೇನ್ರಿ? ಈಗೀಗೆ ನಾನು ಹೇಳಿದ್ರು ಈಗ ಅರ್ಥ ಮಾಡ್ಕೊಳ್ತಿರ್ಕಿಲ್ಲ ಗೀತಾ. ಅರ್ಥ ಮಾಡ್ಕೋಬೇಕ್ರಿ. ಯಾವಾಗಲೂ ಒಬ್ಬರು ಒಂದ್ಸರಿ ಸುಳ್ಳು ಹೇಳ್ತಾರಂದ್ಮೇಲೆ ಅದು ಯಾವಾಗಲೂ ಸುಳ್ಳು ಹೇಳಂಗಿಲ್ಲ, ಸತ್ಯನೂ ಹೇಳ್ತಾರೆ. ಅದನ್ನು ಕೇಳಬೇಕಲ್ವ ರೀ ಸಾವುಕಾರ? ನಾ ಮಾಡಿದ್ದು ತಪ್ಪೈತಿ ರಜಾಕ, ನನಗೆ ಕ್ಷಮಿಸ್ಬಿಡು. ನೀನು ಅವ್ರನ್ನ ಬಿಟ್ಟು ಅಂತ ಗೊತ್ತಿರಲಿಲ್ಲ ನನಗೆ. ಆದರೂ ಅವ್ರು ಹಂಗೆ ಮಾಡಕತ್ತಿದ್ರಲ್ಲ, ಅದಕ್ಕೆ ನನಗೆ ಅವನ ಮ್ಯಾಗ ಇನ್ನೂ ಅನುಮಾನ ಇತ್ತು. ಆಯ್ತು, ಇನ್ನು ಮುಂದೆ ನಾನು ನಿನ್ನ ತಂಟೆಗೆ ಬರೋಂಗಿಲ್ಲ. ಒಂದ್ಸರಿ ಗೊತ್ತಾದ್ಮೇಲೆ ಮತ್ತೆ ಯಾಕೆ ಬರ್ತಾರೆ ನೀವೇ ಹೇಳು? ಇನ್ನು ಮುಂದೆ ನಿನ್ನ ಸವಾಸಕ್ಕೂ ನಾನು ಬರೋಂಗಿಲ್ಲ. ನಾನು ಊರು ಬಿಟ್ಟೆ ಹೋಗಬೇಕು ಅಂತ ಅನ್ಕೊಂಡೀನಿ. ನನ್ನ ಮಗಳನ್ನ ನನ್ನ ಜೊತೆ ಕಳಿಸಿದ್ರೆ ಸಾಕು, ನಾನು ಈ ಊರು ಬಿಟ್ಟೆ ಹೋಗ್ತೀನಿ. ಅಯ್ಯೋ ದೇವ್ರೆ, ಎಲ್ಲ ಆಗಿದ್ದು ನನ್ನಿಂದನ. ನಾನು ಒಂದು ಹೋಗಿ ಇನ್ನೊಂದು ಮಾಡಿಕೊಂತ ಈಗ 2 ಕಳ್ಕೊಂಡಾಗೈತಿ ನನ್ನ ಜೀವನ. ಏನಪ್ಪ ಮಾಡೋದು ಒಂದು ತಿಳಿದಂಗಾಗೈತಿ. ಈ ಕಡೆ ರಾಜಿನೂ ಇಲ್ಲ, ಈ ಕಡೆ ಗೀತಾನೂ ಇಲ್ಲ ಅಂತೇಳಿ ಒಬ್ಬನೇ ಇರ್ಬೇಕು. ಆತು ಹೆಂಗೋ ನಾನು ಮಾಡಿರೋ ಅವ್ರು ಕೊಟ್ಟಿರೋ ಕಷ್ಟಕ್ಕೆ, ನಾನು ಮಾಡಿರೋ ಪಾಪಿ ಕೆಲಸಗಳಿಗೆ ನನಗೆ ಸರಿಯಾಗಿ ಶಿಕ್ಷೆ ಇದೇ ಆಗಲಿ. ಹಾಂ, ನನಗೆ ಯಾವಾಗ ನಾನು ಬೇಕಂತ ಅನಿಸುತ್ತೋ ಅವಾಗ ಬಾ ಗೀತಾ. ನಿನಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ಇನ್ನು ಮುಂದೆ ಯಾರನ್ನೋ ಹೆಣ್ಮಕ್ಳು ನನ್ನ ಕಣ್ಣು ಎತ್ತು ಕೂಡ ನೋಡಲ್ಲ. ಹಾಂ, ಇದು ನಿನ್ನ ಮೇಲೆ ಆನೆ. ಅಯ್ಯೋ ದೇವ್ರಿ, ನೀವು ನನ್ನ ಮೇಲೆ ಆನೆ ಇಟ್ಟಾಕತ್ತೀರಿ. ನೀವು ಎಷ್ಟು ಸಲ ಹಾಕಿದ್ದೀರಿ ನನ್ನ ಮೇಲೆ ಆನಿನ? 1 ಸಲನ 2 ಸಲನ? ನಿಮ್ಮನ್ನ ನಂಬಕ್ಕ. ಇನ್ನು ಇವಾಗ ಫಸ್ಟ್ ಟೈಮ್ ನೀವು ನನ್ನ ಮೇಲೆ ಆನೆ ಮಾಡಕತ್ತಾರಂದ್ರೆ ನಾನು ನಿಮ್ಮನ್ನು ನಂಬಬೇಕಾಗಿತ್ತು. ಆದರೆ ನೀವು ನಂಬುವಂಥವ್ರಲ್ವೇ ಅಲ್ಲ. ನೀವು ಬೇರೆಯವರು. ಆನೆ ಬರೀ ಬಾಯಿ ಮಾತಿಗೆ ಹಾಕೋರು ನೀವು. ನಿಜವಾಗ್ಲೂ ಆನೆ ಹಾಕೋರಲ್ಲ ನೀವು. ಹಾಗೇನಾದರೂ ಹಾಕೋದಾಗಿದ್ರೆ ನೀವು ಯಾಕೆ ಹಿಂಗಿರ್ತಿದ್ರಿ? ನಾನು ಅವಾಗಲೇ ನನ್ನ ಮ್ಯಾಗ ಆನೆ ಹಾಕಿದಾಗ ಸತ್ತೋಗೇನು ನಾನು. ಕೊನೆಗೆ ಮಗಳ ಮೇಲೂ ಆನೆ ಮಾಡಿದ್ರಿ, ಮತ್ತು ಅದೇ ಚಾಲಿ ಹಿಡಿದ್ರಿ.
ಮತ್ತು ಹಾಗೆ ಮಾಡಿದೆ. ನಿಮ್ಮಂಥವ್ರ ಜೊತೆ ನಾನಿರಲ್ಲ, ಇರುವಂಗಾದ್ರೂ ನಾನು ಬರಲ್ಲ ಅಷ್ಟೇ. ಹಾಂ, ಇವತ್ತಿಗೆ ನಿಮ್ಮ ಸಂಬಂಧ ಇಲ್ಲಿಗೆ ಮುಗಿದೋಯ್ತು. ಇಲ್ಲಿಂದ ಇಲ್ಲಿಗೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ನೋಡುವ ಗೀತಾ, ಒಂದು ಮಾತು ಹೇಳ್ತಾನೆ ಹಿರಿಯಾಳಕ್ಕಾಗಿ ಕೇಳು. ಇಲ್ಲಿ ಸಾವುಕಾರ ಮುಂದೆ ಹೇಳಕತ್ತಾನೆ ಪಂಚಾಯತ್ಯಾಗ. ಹಾಂ, ನೋಡಿಲಿ ಹಂಗೆ ಯಾವಾಗಲೂ ಅವ ಅಷ್ಟು ಕೇಳ್ಕೊಳತ್ತಾನ. ಇನ್ನೊಂದು ಸರಿ ಅವಂಗೊಂದು ಅವಕಾಶ ಕೊಟ್ಟು ನೋಡಲ್ಲ, ಅದಕ್ಕೇನಾಗ್ತತಿ? ಕೊಟ್ಟು ನೋಡೋದಕ್ಕೆ ಏನು ಹೋಗ್ತತಿ? ಒಂದು ಅವಕಾಶ ಕೊಟ್ಟು ನೋಡ್ಬೇಕು ಯಾವಾಗಲೂ. ಹಂಗೆ ಯಾವಾಗಲೂ ಇದನ್ನು ಮಾಡೋಕೆ ಹೋಗ್ಬಾರ್ದು. ಒಂದು ಅವಕಾಶ ಕೊಟ್ರೆ ಏನು ಬೇಡ ಅಂತತೇನು? ಅಯ್ಯೋ ಬಿರೋಜಿಗವ್ವ ಎಷ್ಟು ಸಲ ಕೊಡೋದು ಅವಕಾಶ? ಒಂದು ಸಲನ? ಅಯ್ಯೋ, ಈಗ ಅವನಿಗೆ ಕೊಡಕತ್ತಿ 4 ಸರಿ ಆಯ್ತು. ನಾನು 4 ಸರಿ ಅವಕಾಶ ಕೊಟ್ಟರು ಅದನ್ನು ಚಂದಾಗ ನಿಭಾಯಿಸಿಲ್ಲ ಅವನು. ಅಂದಾದ್ರಾಗ ಇದೊಂದು ಯಾವ ಅವಕಾಶ ಅವನಿಗೆ? ಬೇಡ, ಯಾವ ಅವಕಾಶನೂ ಬೇಡ, ಏನೂ ಬೇಡ. ಅವನ ಜೊತೆ ನನಗಿರೋಕೆ ಇಷ್ಟ ಇಲ್ಲ. ಅಕಸ್ಮಾತ್ ಮುಂದೆ ಏನಾದರೂ ಹಂಗೆ ಇರುವಂಥ ಪರಿಸ್ಥಿತಿ ಬಂದರೆ ನಾನು ಬರ್ತೀನಿ. ಅಂದ್ರೆ ಬಂದರೆ ಅಷ್ಟೇ ಚಿಗವ್ವ, ಇಲ್ಲ ಅಂದ್ರೆ ಇಲ್ಲ. ಅಕಸ್ಮಾತ್ ಅಂಥ ಪರಿಸ್ಥಿತಿ ಏನಾದರೂ ಬಂದ್ರೆ ಬರ್ತೀನಿ, ಬರದೇ ಇರೋಂಗಿಲ್ಲ, ಬಂದೇ ಬರ್ತೀನಿ. ಆದರೆ ಇವಾಗ ಇಲ್ಲಿಂದ ನನಗೆ ಹೋಗೋಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಅದು ಇದು ಅಂತ ಹೇಳಿ ನನ್ನ ಮನಸ್ಸನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಹೋಗಬೇಕು ಅಂತ ನಿರ್ಧಾರ ಮಾಡಾಗಿದೆ. ಇನ್ನು ಸುಮ್ಮನೆ ಕುಂದ್ರಕ್ಕೆ ಆಗಂಗಿಲ್ಲ. ಸಾವುಕಾರ, ನೀವೇ ಹೇಳಿ ನಾನು ಇಲ್ಲಿಂದ ಕಳಿಸ್ಬೇಕು. ನಿಮ್ಮ ಕಾಲು ಬೀಳ್ತಾನೆ ಬೇಕಿದ್ರೆ. ಅಲ್ಲ ಗೀತಾ, ಯಾಕೆ ಇಂಥ ಯೋಚನೆ ಮಾಡಿದಿ? ಒಂದ್ಸರಿ ಸರಿಯಾಗಿ ಯೋಚನೆ ಮಾಡಿ ನೋಡಿಲ್ಲ? ಇಲ್ಲ ರಾಜಕ್ಕ, ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ. ನಾನು ಹೋಗಲೇಬೇಕು. ಹೋಗ್ಬೇಕಂದಾರನ ಯಾರು ತಡೀತಾರೋ? ಆಯ್ತು ಹೋಗು. ಹಾಂ ಸಾವುಕಾರ, ಏನು ಹೇಳಿ ಕಳಿಸ್ರಿ, ನಾವು ಹೋಗ್ತೇವೆ. ಬೆಳಗಿಂದ ಬರೀ ಮನೆ ಬಿಟ್ಟು ಇಲ್ಲಿ ತಿರುಗೋದಾಗೈತಿ. ನೀವೇನನ್ನೋದು ಹೇಳಿದ್ರೆ ನಾವು ಹೋಗ್ತೇವೆ ಆ ಕಡೆ. ಆದ್ರೆ ಅವ್ನು ಮಾತ್ರ ನೀವು ಸರಿಯಾಗಿ ಶಿಕ್ಷೆ ಕೊಡ್ಬೇಕ್ರಿ ಅಷ್ಟೇ. ಆಯ್ತಮ್ಮ ಗೀತಾ, ನೀನು ಹೋಗ್ತಾನಂತಿದ್ದಿಲ್ಲ, ಅಂಥ ಪರಿಸ್ಥಿತಿ ಬಂದರೆ ಬರ್ತಾನಂತಿದ್ದಿ, ಸರಿ ಆಯಿತು. ನೀನು ಹೋಗ್ತಾನಂದ್ರೆ ನಾವು ಯಾಕೆ ಬೇಡ? ನಾನು ಆಯ್ತು ಹೋಗು, ಮಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತಿದ್ದಿ, ಹೋಗು. ನಿನಗೆ ಯಾವಾಗಾದರೂ ಬರ್ಬೇಕು ಅನ್ಸಿದ್ರೆ ಬಂದು ಇಲ್ಲೇ ಇರಬೇಕು ಅನ್ಸಿದ್ರೆ ಇರು. ನಾವು ಎಲ್ಲರೂ ಪಂಚಾಯತ್ಯಾಗ ಹೇಳಕತ್ತೀವಿ, ಇದು ಏನೇ ಮಾಡಿದ್ರು ನಿನ್ನ ಗಂಡ ಮನೆ ಐತಿ. ನೀನು ಇಲ್ಲಿ ಬದುಕಿ ಬಾಳಬೇಕಾಗಿರುವಂಥ ಒಂದು ಮನೆ ಅದು. ನೀನಿಲ್ಲಿ ಇನ್ನೊಬ್ರಿಗೆ ಅಂಜಿ ಹೋಗುವಂಥದ್ದು ಏನಾದರೂ ಇದ್ರೆ ಹೋಗಕ್ಕೆ ಹೋಗಬೇಡ. ಅಕಸ್ಮಾತ್ ನಿನ್ನ ಏನೇ ಇರ್ತದಲ್ಲ, ನನ್ನ ಕಾಲ ಮೇಲೆ ನಿಂದಿರಬೇಕು ಅನ್ನೋ ಇದರಿಂದ ನೀನು ಹೋಗಕತ್ತಿದ್ರೆ ಆರಾಮಾಗಿ ಹೋಗು ಮಗಳ, ನಾನು ಕಳಿಸ್ಕೊಡ್ತೀನಿ. ಹಾಂ ರಮೇಶ, ಇದರ ಕೊನೆ ತೀರ್ಮಾನ ಆಗೈತಿ. ಇದ್ರ ಮೇಲೆ ನೀನೇನು ಇದನ್ನು ಮಾತಾಡುವಂಗಿಲ್ಲ ಏನು? ಆಯ್ತು ರೀ ಸಾವುಕಾರ, ತಪ್ಪು ಮಾಡಿದ ನನ್ನ ಮೇಲೆ ಶಿಕ್ಷೆನೂ ಅನ್ಭವಿಸ್ಲೇಬೇಕು. ಅಂಥದ್ರಾಗ ಬಿಟ್ಟು ಹೋಗ್ತಾನಂತ ಆಕಿ ತೀರ್ಮಾನ ಮಾಡಿದ ಮೇಲೆ ನಾನು ಬೇಡ ಅಂದರೂ ಕೇಳ್ದೆ ಹೋಗ್ತಾಳೆ ಅಂದಮೇಲೆ ಹೋಗ್ಲಿ. ಆಕಿ ಯಾವಾಗ ಬರ್ಬೇಕು ಅನಿಸ್ತತು ಅವಾಗ ಬರಲಿ, ಅಲ್ಲಿವರೆಗೂ ಕಾಯ್ಕೊತ ಇರ್ತೀನಿ. ಹಾಂ, ಒಂದ್ಸರಿ ಈಗ ಇಷ್ಟು ಸಲ ತಪ್ಪು ಮಾಡಿದನು, ಇನ್ನೂ ತಪ್ಪು ಮಾಡಂಗಿಲ್ಲ ಇನ್ನು ಮುಂದೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸಾವುಕಾರೆ. ನೀವು ನನ್ನ ಕೊಡ್ತಿರೋದಕ್ಕೆ ನನಗೆ ಭಾಳ ಖುಷಿ ಆಯಿತು. ನಾನು ಹೋಗಿ ಬರ್ಬೋದಾ? ಆದರೆ ನಿನ್ನ ಗಂಡಿಗೆ ಇನ್ನೂ ಏನು ಶಿಕ್ಷೆ ಕೊಡ್ಬೇಕಂತ ತೀರ್ಮಾನ ಮಾಡಿಲ್ಲಲ್ಲ. ನಿನ್ನ ಗಂಡಿಗೆ ಇನ್ನೂ ಶಿಕ್ಷೆ ಕೊಟ್ಟ ಮೇಲೆ ನೀನು ಹೋಗಬೇಕು. ಏನು ಶಿಕ್ಷೆ ಕೊಡಬೇಕು ಅಂತ ಗೊತ್ತಾಗಲ್ದು. ಅವನ್ನ ಹಿಂಗೆ ಇಡೀ ರಾತ್ರಿ ಕಟ್ ಹಾಕ್ಬೇಕಾ 2 ದಿನ ಗಂಟ್ಲೆ? ಅಥವಾ ಅವನ್ನ ಇಲ್ಲಿ ಒಂದು ಚಾಡಿ ಇಟ್ಕೊಂಡು ಹೊಡಿಬೇಕಾ? ಅಥವಾ ಕುದಿ ಎಣ್ಣೆ ಗೊಜ್ಜಬೇಕಾ? ಏನು ಮಾಡ್ಬೇಕು ಅವನಿಗೆ? ಒಂದು ತಿಳಿದಂಗೆ ಆಗೈತಿ. ಏನು ಶಿಕ್ಷೆ ಕೊಡೋನು ಬೀರವ್ವ, ನೀನೇ ಹೇಳು. ಸಾವುಕಾರೆ, ಇವಂಗ ಹೊಡೆದ್ರೆ ಬಾಸಲು ಮೈಯಾಗಿನೂ ಹೋಗಿರಬಾರ್ದ್ರಿ. 2 ದಿನ ಆದರೂ ಹಂಗೆ ಶಿಕ್ಷೆ ಕೊಡ್ಬೇಕ್ರಿ. ಆದ್ರೆ ಹೊಡಿಯೋದದು ಬ್ಯಾಡ್ರಿ ಸಾವುಕಾರ. ಇಲ್ಲಿ ಕಟ್ಟಿದಲ್ಲೇ ಇದೆ ಗಿಡಕ್ಕನ ಏನಿಲ್ಲಂದ್ರೂ ಅವನ್ನ 4-5 ದಿನ ಇಲ್ಲೇ ಕಟ್ಟಿ ಹಾಕೊಂಡ್ರಿ. ಆಮೇಲೆ ಅವ್ನಿಗೆ ಬುದ್ಧಿ ಬರಲಿ. ಹಾಂ, ಅಲ್ಲಿವರೆಗೂ ಅವನು ಇಲ್ಲಿ ಬಿದ್ದಿರಲಿರಿ. ಇಲ್ಲ ಅಂದ್ರೆ ನಮ್ಮ ಮನೆ ಅಂತಕ್ಕೆ ಹೋಗಿ ನಮ್ಮ ಮನೆ ಅಂತಕಿನ ಗಿಡಕ್ಕೆ ಕಟ್ಟಿ ಹಾಕ್ತಾನೆ ರೀ. ಅಲ್ಲೇ ಬಾಗಲಾಗ ಅಲ್ಲೇ ಬಿದ್ದಿರ್ರಿ ನಾಯಿ ಹಂಗೆ. ನಮ್ಗೆ ಶಿಕ್ಷೆ ಆಗಲೇಬೇಕ್ರಿ. ಶಿಕ್ಷೆ ಆಗದನ್ನು ತಪ್ಸಕ್ಕನೂ ಆಗಂಗಿಲ್ಲ. ಯಾಕಂದ್ರೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಯಾವಾಗಲೂ ಆಗಲೇಬೇಕು. ಇಲ್ಲಿ ಶಿಕ್ಷೆ ಆಗದಿದ್ರು ಮ್ಯಾಲೆ ದೇವ್ರು ಶಿಕ್ಷೆ ಕೊಡ್ತಾರಲ್ಲ, ಅದಕ್ಕೆ ಇಲ್ಲಿ ಶಿಕ್ಷೆ ಅವನಿಗೆ ಕೊಡಲೇಬೇಕು ನಾವು. ಏನಂತೀರಿ ಸಾವುಕಾರ ಇದಕ್ಕೆ? ಗೀತಾ, ನೀನಂತೀವ ನಿನ್ನ ಗಂಡಗೆ ಇದು ಅವ್ರ ಮನೆ ಬಾಗಲಾಗ ಹೋಗಿ ಕಟ್ಟಿ ಹಾಕೋದು ಸರಿ ಐತನ? ಇಲ್ಲ ಇಲ್ಲೇ ಕಟ್ಟಿ ಹಾಕೋತಾನ ಅಂದ್ರೆ ನೀನೇ ಇರ್ಬೇಕಾಕತ್ ನೋಡ್ಕೊಂತ. ಹೆಂಗೆ ಹೇಳ್ತಿದ್ದೀಯ ಹಂಗೆ. ನಿಮ್ಮಿಷ್ಟ ಸಾವುಕಾರ, ನೀವೇನು ಅವ್ರಿಗೆ ತೀರ್ಪು ಕೊಡ್ತಿರಲ್ಲ ಅದೇ ನಾನು ಅದ್ರ ಒಳಗೆ ಭಾಗಿಯಾಗಂಗಿಲ್ಲ ರೀ. ಯಾಕಂದ್ರೆ ನೀವು ಕರೆಕ್ಟಾಗಿ ಕೊಡ್ತೀರ ಅನ್ನೋದು ನನಗೆ ಗೊತ್ತೈತಿ. ಅಂಥದ್ರಾಗ ಅದಕ್ಕೆ ಜೈಲಿಗೆ ಹೋಗ್ದೆ, ಅಲ್ಲಿ ಇಲ್ಲಿ ಕೋರ್ಟ್ಗೆ ಹೋಗ್ದೆ ಇಲ್ಲಿ ಬಂದವು. ಇನ್ನು ಸುಮ್ಮನೆ ನೀವು ಹೇಳಿದ್ದನ್ನು ನಾವು ಚೇಂಜ್ ಮಾಡೋಕೆ ಆಗಂಗಿಲ್ಲ. ಅದಕ್ಕೆ ನೀವು ಸರಿಯಾಗಿ ಹೇಳ್ತಾರ ಅಂತ ನನಗೆ ಗೊತ್ತೈತಿ. ಸರಿ ರೀ, ನೀವು ಹೇಳಿದಂಗೆ ಆಗಲಿ. ನೀನು ನನಗೆ ಎಷ್ಟು ಕಷ್ಟ ಕೊಟ್ಟಿಲ್ಲ, ಅದಕ್ಕಿಂತ 10 ಪಟ್ಟು ಕಷ್ಟ ಅನುಭವಿಸ್ತೀಯ ನೀನು. ನಾನು ಕಲಿತು DC ಆಗಿ ಇಲ್ಲ ಅಂದ್ರೆ
ಏನಾರು ಒಂದು ಆಗಿ ಬರ್ತೀನಿ ಇಲ್ಲಿಗೆ. ನನ್ನ ಮಗಳನ್ನೂ ಏನಾದರೂ ಒಂದು ಮಾಡಿಕೊಂಡೇ ನಾನು ಇಲ್ಲಿಗೆ ಬರೋದು. ಅಲ್ಲಿವರೆಗೂ ಈ ಊರಿಗೆ ನಾನು ಕಾಲಿಡಂಗಿಲ್ಲ ರೀ, ಕಾಲಿಡಂಗಿಲ್ಲ. ನಿಮ್ಮ ಮುಖ ಅಂತೂ ನಾನು ಯಾವತ್ತೂ ನೋಡೋಂಗಿಲ್ಲ. ನಿಮ್ಮ ಮುಖ ನೋಡೋಕೆ ನನಗೆ ಅಸಹ್ಯ ಆಗುತ್ತೆ. ಛೀ, ನಮ್ಮಪ್ಪ ಅಮ್ಮ ಕಲಿಸ್ತಾಯಿದ್ರು. ಆದರೆ ನಮ್ಮ ಮನೇಲಿ ಮದುವೆ ಮಾಡೋ ಸಲುವಾಗಿ ಬ್ಯಾಡ ಅಂತ ಮದುವೆ ಮಾಡಿ ಕೊಟ್ಬಿಟ್ರು. ಆದ್ರೆ ನಾನು ನಿಮ್ಮಂಥವ್ರ ಕೈಯಾಗ ಸಿಕ್ಕಾಕೊಂಡ್ಬಿಟ್ನಿ. ನಮ್ಮಪ್ಪ ಅಮ್ಮ ಸತ್ತು ಹೋಗ್ಬಿಟ್ರು. ಅನ್ನ ಅಂತೂ ಲೆಕ್ಕಕ್ಕೆ ಇಲ್ಲ. ಅದಕ್ಕೆ ನಾನೇ ಒಂದು ಲೆವೆಲಿಗೆ ಹೋಗಿ ನಿಮ್ಮಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡ್ತಾ ಇರಿ, ನಾನೇನಂತೇಳಿ ನಿಮಗೆ ತೋರಿಸ್ತೇನೆ. ಇನ್ನು ಮುಂದೆ ನಾನು ನಿಮಗೆ ಸಿಗೋದು ಕನಸಿನ ಮಾತು ಅಂತ ಅಂದ್ಕೊಳ್ಳಿ. ಗೀತಾ, ಗೀತಾ, ಒಂದು ನಿಮಿಷ ನಿಂತ್ಕೋ ಗೀತಾ. ಸರಿ, ಹಾಗಿದ್ರೆ ಬಿರವ, ನಿಮ್ಮ ಮನೆ ಮುಂದೆ ಗಿಡ ಐತಲ್ಲ, ಇಲ್ಲಿ ಕಟ್ಟಿ ಹಾಕ್ಬೇಡ. ಯಾಕಂದ್ರೆ ಇಲ್ಲಿ ನೋಡೋರು ಯಾರು ಇರಂಗಿಲ್ಲ. ಬಿಚ್ಕೊಂಡು ಹೋದ್ರೆ ಏನು ಮಾಡೋದು? ನಿಮ್ಮ ಮನೆ ಅಂತ ಗಿಡ ಐತಲ್ಲ, ಅಲ್ಲೇ ನಾವು ಕರ್ಕೊಂಬಂದ ಕಟ್ಟಿ ಹಾಕ್ತೇವೆ. ಅವನು ಅಲ್ಲೇ ಇರಲಿ, ಸರಿನಾ? ಸರಿ ರೀ, ಹಂಗೆ ಆಗಲಿ. ಅವನು ನಮ್ಮನ್ನು ನೋಡಿದಾಗೆಲ್ಲ ಉರ್ಕೊಂಡು ಸಾಯ್ಬೇಕು, ಹಂಗೆ ಹಾಕಬೇಕು. ಮಾಡಿದ ತಪ್ಪಿಗೆ ಶಿಕ್ಷೆ ಅವನು ಅನುಭವಿಸೋದು ನಮಗೆ ಗೊತ್ತಾಗಬೇಕು. ಅದಕ್ಕೆ ಅವನ್ನ ಅಲ್ಲೇ ಕಟ್ಟಿ ಹಾಕ್ರಿ. ಸರಿ ಆಯ್ತು, ಅಲ್ಲೇ ಕರ್ಕೊಂಬರ್ರಿ. ಹಂಗಾದ್ರೆ ರಾಜಿ, ನಡಿ ಮನೆಗೆ ಹೋಗೋಣ. ಹಾಂ ಅತ್ತಿ.